ಡೆಂಗಿ ವೈರಸ್ ಅನ್ನ ಹರಡುವಂತ ದೇಹ ಮನುಷ್ಯನ ದೇಹದಲ್ಲಿ ನಮ್ಮ ಚುಚ್ಚಿದಾಗ ನಮ್ಮ ದೇಹದಲ್ಲಿ ಹೇಗೆ ಪ್ರಸಾರವಾಗುತ್ತೆ. ಇದು ಏನಾಗುತ್ತೆ ಅಂದರೆ ಈ ಸೊಳ್ಳೆಗಳು ಎಲ್ಲಿ ಬೆಳೀತವೆ, ಎಲ್ಲಿ ಉತ್ಪತ್ತಿ ಆಗ್ತವೆ ಅಂತ ನೀವು ತಿಳ್ಕೊಬೇಕು ಫಸ್ಟ್. ಈ ಡೆಂಗಿ ಈ ಮಾಸ್ಕಿಟೋಗಳು ಇದು ಯಾವುದು, ಈ ಈಡಿಸ್ ಇಂಜಿಸ್ ಅಂತ ಮಾಸ್ಕಿಟೋಗಳು ಸೊಳ್ಳೆಗಳು ಏನಂದರೆ ನಿಂತ ನೀರಲ್ಲಿ ಬೆಳೀತಾ ಇರ್ತವೆ. ಅದಕ್ಕೆ ಹೇಳಿದೆ ನಾನು, ಈ ದಕ್ಷಿಣ ಕರ್ನಾಟಕ ಜಿಲ್ಲೆಗಳಲ್ಲಿ ಈ ಮಳೆ ಏನಾಗುತ್ತೆ, ಕಂಟಿನ್ಯೂಸ್ ಮಳೆ ಬರುತ್ತೆ, ಮತ್ತೆ ಸ್ವಲ್ಪ ನಿಂತು ಬಿಡುತ್ತೆ. ನಿಂತಾಗ ಏನಾಗುತ್ತೆ, ಅಲ್ಲೆಲ್ಲ ನೀರು ನಿಂತಿರ್ತವೆ. ಆ ನಿಂತ ನೀರಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ. 1 ರಿಂದ 10, 10 ರಿಂದ 100, 100 ರಿಂದ 1000 ಇದಾಗುತ್ತವೆ. ಸೊ ಆ ನಿಂತ ನೀರಲ್ಲಿ ಮೊಟ್ಟೆಗಳಿಟ್ಟು ಲಾರ್ವಾ ಆಗಿ ಅವು ಮತ್ತೆ ಸೊಳ್ಳೆಗಳು ಜಾಸ್ತಿ ಆಗ್ತವೆ. ಅದು ನಮ್ಮ ಕಚ್ಚಿದಾಗ ಯಾವುದೋ ಒಂದು ಡೆಂಗಿ ರೋಗ ಇರೋರಿಗೆ ಆ ಸೊಳ್ಳೆ ಕಚ್ಚಿ ಈಗ ಹೇಗೆ ಬಂತು ಅಂತ ಗೊತ್ತಾಯ್ತು, ಡೆಂಗಿ ಜ್ವರ ಹೇಗೆ ಬಂತು ಅಂತ ಗೊತ್ತಾಯ್ತು. ನಾವು ಏನು ಮಾಡ್ಬೇಕು, ಈಗ ರೋಗ ಬಂದು ಸೀರಿಯಸ್ ಆಗಿ ಟ್ರೀಟ್ಮೆಂಟ್ ತಗೋದು ಉತ್ತಮನ ಅಥವಾ ರೋಗ ಬರದೇ ಇರೋಂಗೆ ನೋಡ್ಕೋದು ಉತ್ತಮನ? ಬರದೇ ಇರೋಂಗಿರೋದು ಉತ್ತಮ, ನೋಡ್ಕೋದು ಉತ್ತಮ ಅಲ್ವಾ? ಯಾರಾದ್ರೂ ಕೈ ಎತ್ತಿ, ಯಾರು ಹೇಳ್ತೀರಾ? ಹೆಂಗೆ ಬರುತ್ತೆ? ನೀನು ಹೇಳಮ್ಮ, ಹೆಂಗೆ ಬರುತ್ತೆ ಡೆಂಗಿ ರೋಗ? ಹೆಂಗೆ ಬರುತ್ತೆ ಹೇಳು ಫಸ್ಟ್. ಎಲ್ಲ ನೀನು ಹೇಳು, ನನಗೆ ಹೇಳ್ಬಿಟ್ಟ ಹೆಂಗೆ ಬರುತ್ತೆ ಹೇಳು. ಡೆಂಗಿ ರೋಗ ಒಂದು ವ್ಯಕ್ತಿಗೆ ಹೆಂಗೆ ಬರುತ್ತೆ? ಕೂತ್ಕೊ, ಕೇಳ್ಕೊಳ್ಳಿ, ಇನ್ನೊಂದ್ಸಲ ಹೇಳ್ತೀನಿ. ಡೆಂಗಿ ರೋಗ ಇರುವಂತ ವ್ಯಕ್ತಿಗೆ ಆ ಸೊಳ್ಳೆ ಕಚ್ಚಿ, ಎಲ್ಲ ಸೊಳ್ಳೆಗಳಲ್ಲ, ಈ ಸೊಳ್ಳೆ ಇದು ಯಾವುದು ಈಡಿಸ್ ಈಜಿಪ್ಟ್ ಅಂತ ಹೇಳ್ತೇವೆ, ಅದು ಕಚ್ಚಿ ಅದರ ದೇಹದಲ್ಲಿ ಈ ವೈರಸ್ಗಳು ಹೋಗ್ತವೆ. ಆ ವೈರಸ್ ಇದು ಏನು ಸೊಳ್ಳೆ ಇನ್ನೊಬ್ಬ ಆರೋಗ್ಯವಂತ ಇರುವಂತ ವ್ಯಕ್ತಿಗೆ ಕಚ್ಚಿದಾಗ ಅದು ಅವನಿಗೆ ಡೆಂಗಿ ರೋಗ ಬರುತ್ತೆ. ಸೊ ಈ ಸೊಳ್ಳೆಗಳು ಎಲ್ಲಿ ಉತ್ಪತ್ತಿ ಆಗುತ್ತೆ? ನಿಂತ ನೀರಲ್ಲಿ ಉತ್ಪತ್ತಿ ಆಗುತ್ತೆ, ಹರಿಯುವ ನೀರಲ್ಲಿ ಉತ್ಪತ್ತಿ ಆಗಂಗಿಲ್ಲ. ಕಂಟಿನ್ಯೂಸ್ ಮಳೆ ಬಂದರೆ ನೀರು ಹರಿದು ಹೋಗ್ತಾ ಇದ್ರೆ ಸೊಳ್ಳೆಗಳು ಅಲ್ಲಿ ಮೊಟ್ಟೆ ಇಡಂಗಿಲ್ಲ. ಮೊಟ್ಟೆ ಇಟ್ಟರು ಅಲ್ಲಿ ಅವು ಮರಿ ಆಗಂಗಿಲ್ಲ, ಮರಿ ಸೊಳ್ಳೆಗಳು ಆಗಂಗಿಲ್ಲ. ಗೊತ್ತಾಯ್ತಲ್ವಾ? ಸೊ ನಮಗೆ ಗೊತ್ತಿರಬೇಕೆಂದ್ರೆ ನಿಂತ ನೀರಲ್ಲಿ ಡೆಂಗಿ ಜ್ವರದ ಸೊಳ್ಳೆ ಹರಡುವಂಥ ಸೊಳ್ಳೆಗಳು ಉತ್ಪತ್ತಿ ಆಗುತ್ತವೆ. ಎಷ್ಟು ಗೊತ್ತಿದ್ರೆ ಸಾಕಷ್ಟೇ. ಸೊ ಹಾಗಾದ್ರೆ ನಾವು ಏನು ಮಾಡಬೇಕು? ಡೆಂಗಿ ಜ್ವರ ತಪ್ಪಿಸ್ಬೇಕಾದ್ರೆ ಏನು ಮಾಡಬೇಕು? ಸಿಂಪಲ್. ಈಗ ಯಾರು ಹೇಳ್ತೀರಾ? ಏನು ಯಾರಾದ್ರೂ ಒಬ್ಬರು ಅಮ್ಮಂದಿರು ಹೇಳಿ, ಹೆಂಗೆ ತಪ್ಪಿಸ್ಬೇಕು ಹೇಳಿ. ಈಗ ನಾನು ಹೇಳ್ದಲ್ವಾ, ಸಿಂಪಲ್. ಇದ್ರಲ್ಲಿ ಏನು ಅಂತ ತಲೆ ಕೆಡಿಸೋದು ಏನಿಲ್ಲ. ಈಗ ನಿಂತ ನೀರಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ. ಸಂಜಯ್ ಹೇಳೋ ಆನ್ಸರ್ ಅಂದ್ರೆ ಗುಡ್ ಅಷ್ಟೇ. ನಾನು ಏನು ಹೇಳಿದೆ, ನಿಂತ ನೀರಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ. ಆ ಸೊಳ್ಳೆ ಉತ್ಪತ್ತಿ ಆಗಲಿ ನೋಡ್ಕೋದೇ ಕೆಲಸ, ಅಷ್ಟೇ, ಮುಗಿದೋಯ್ತು ಅಲ್ವಾ? ಸುತ್ತಮುತ್ತ ನೀರು ನಿಲ್ಲದೆ ಇರುವಂಗೆ ನೋಡ್ಕೋಬೇಕು. ನಮ್ಮ ಊರಲ್ಲಿ, ನಮ್ಮ ಓಣಿಯಲ್ಲಿ, ನಮ್ಮ ಅಕ್ಕಪಕ್ಕದಲ್ಲಿ, ನಮ್ಮ ಶಾಲೆಯಲ್ಲಿ, ಶಾಲೆ ಪರಿಸರದಲ್ಲಿ, ಮನೆ ಅಷ್ಟೇ ಅಲ್ಲ, ಶಾಲೆ ಪರಿಸರನೂ ಇಂಪಾರ್ಟೆಂಟು. ಯಾಕಂದರೆ ಮ್ಯಾಕ್ಸಿಮಮ್ ಹಗಲತ್ತು ಟೈಮು ಮಕ್ಕಳು ಶಾಲೆಯಲ್ಲಿ ಇರ್ತೀರಾ. ಮನೆ ಸುತ್ತಮುತ್ತ ಆಗಲಿ, ಈ ಶಾಲೆ ಸುತ್ತಮುತ್ತ ಆಗಲಿ ಎಲ್ಲಿಯಾದರೂ ನೀರು ನಿಂತಿದೆಯಾ ಅಂತ ನೋಡ್ಕೋಬೇಕು. ನೀರು ನಿಂತಿರುವಾಗ ನೋಡಿದ್ರೆ ಯೂಶಲಿ ಎಲ್ಲಿ ನೀರು ನಿಂತಿರ್ತಾವೆ ಅಂದರೆ ಮನೆ ಸುತ್ತಮುತ್ತ ನಾವೇನು ಮಾಡಿರ್ತೇವೆ, ಸುಮ್ಮನೆ ಈ ತೆಂಗಿನ ಚಿಪ್ಪು ಇರ್ತವೆ, ತೆಂಗಿನ ಚಿಪ್ಪಾಗಲಿ, ಸೈಕಲ್ ಟೈರ್ ಆಗಲಿ, ಕಾರ್ ಟೈರ್ ಆಗಲಿ ಸುಮ್ಮನೆ ಬಿಸಾಕಿರ್ತೇವೆ. ಅಥವಾ ಬೇರೆ ಯಾವುದೋ ಒಂದು ಪಾತ್ರೆಗಳನ್ನು ನಾವು ಉಪಯೋಗಿಸದೇ ಇರುವಂಥ ಪಾತ್ರೆಗಳನ್ನು ಸುಮ್ಮನೆ ಹಾಗೆ ಇಟ್ಟಿರ್ತೇವೆ. ಅದೇನಾಗುತ್ತೆ, ಒಂದು 2 ml ನೀರು ಸಾಕು, ಒಂದು 2 ರಿಂದ 5 ml ನೀರು ಸಾಕು. ಅಲ್ಲಿ ನಿಂತು ನೀರು ಇದ್ದರೆ ಅದರಲ್ಲಿ ಮೊಟ್ಟೆ ಇರ್ತವೆ, ಅದರಲ್ಲಿ 100 ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ. ಸೊ ಏನು ಮಾಡಬೇಕಂದ್ರೆ ನಮ್ಮ ಮನೆ ಸುತ್ತಮುತ್ತ ಸ್ವಚ್ಛತೆ ಇಡಬೇಕು, ಮತ್ತು ಆ ನೀರು ನಿಂತಿರೋದು ನೋಡ್ಕೋಬೇಕು. ದಯಮಾಡಿ ಇವತ್ತಿನಿಂದ ನಿಮ್ಮ ಮನೆ ಸುತ್ತಮುತ್ತ ಏನಾದರೂ ಆ ಥರ ನಿಂತು ನೀರಿದ್ರೆ ಏನು ಮಾಡ್ಬೇಕಂದ್ರೆ ಆ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿ ಡಬ್ಬಾಕಿ ಇಡಬೇಕು. ಮತ್ತು ಯಾವುದೇ ಡ್ರಮ್ಮು ಮತ್ತು ಬೇರೆ ಉಪಯೋಗಿಸಿರೋ ಪಾತ್ರೆಗಳಿದ್ದರೆ ಅದನ್ನೆಲ್ಲ ತೆಗೆದಿಡಬೇಕು. ಟಯರು ಮತ್ತು ಈ ತೆಂಗಿನ ಚಿಪ್ಪು ಇದ್ದರೆ ಅದನ್ನೆಲ್ಲ ತೆಗೆದಿಡಬೇಕು. ಸೊ ಈಗ ಮತ್ತು ಈ ಹೂಜಿ ಇರ್ತವೆ, ಗಿಡದ ಹೂಜುಗಳು,
ಅದು ಹಾಗೆ ಕೆಲವೊಮ್ಮೆ ಅದರಲ್ಲಿ ಹಾಗೆ ಇಟ್ಬಿಟ್ಟಿರ್ತಾರೆ, ಅಲ್ಲಿ ನೀರು ನಿಂತಿರ್ತವೆ. ಮತ್ತು ಪಾತ್ರೆಗಳು ನೀರು ತುಂಬಿದ್ದು ಪಾತ್ರೆಗಳಿದ್ರೆ ಮುಚ್ಚಿಡಬೇಕು. ಸೊ ಇಷ್ಟು ಮಾಡಿದ್ರೆ ಏನಾಗುತ್ತೆ ಅಂದರೆ ಆ ಸೊಳ್ಳೆಗೆ ಎಲ್ಲಿ ಮೊಟ್ಟೆ ಇಡೋಕ್ಕೆ ಅದಕ್ಕೆ ಆಸ್ಪದ ಇರೋಂಗಿಲ್ಲ. ಸೊ ಹಾಗಾಗಿ ಮೊಟ್ಟೆಗಳು ಉತ್ಪತ್ತಿ ಆಗಲ್ಲ, ಸೊಳ್ಳೆಗಳು ಉತ್ಪತ್ತಿ ಆಗಲ್ಲ. ಆಮೇಲೆ ಈ ಡೆಂಗಿ ಜ್ವರನ ಹರಡೋದು ತಪ್ಪಿಸ್ಬೋದು. ಗೊತ್ತಾಯ್ತಲ್ವಾ? ಇಷ್ಟು ಮೇಯ್ನಾಗಿ ನಾವು ತಿಳ್ಕೊಬೇಕಾದಂಥದ್ದು. ಆಮೇಲೆ ಸೊಳ್ಳೆಗಳು ಇದ್ದಾಗ ಏನು ಮಾಡಬೇಕು? ಸೊಳ್ಳೆಗಳು ಇರುವಾಗ ಜಾಸ್ತಿ ಸೊಳ್ಳೆಗಳಿದ್ದರೆ ನಮ್ಮ ದೇಹದಲ್ಲಿ ಕಸಬಿ ಇರುವಂಗೆ ಈಗ ಏನು ಇದೆಲ್ಲ ಬರ್ತವೆ ಲೇಪನ ಅಂಥವೆಲ್ಲ ನೀವು ಉಪಯೋಗಿಸ್ಬೇಕಾಗತ್ತೆ. ಮತ್ತು ಸೊಳ್ಳೆ ಬರದೆ ನೀವು ಉಪಯೋಗಿಸ್ಬೇಕು. ಎಸ್ಪೆಷಲಿ ಏನಂದರೆ ವಯಸ್ಸಾದವರು, ವೃದ್ಧರು, ಒಂದು 60 ವರ್ಷದ ಮೇಲೆ ಇದ್ದವರು, ಆಮೇಲೆ ಬೇರೆ ರೋಗದಿಂದ ಬಳಲ್ತಾ ಇರ್ತಾರೆ, ಬೆಡ್ ರಿಡನ್ ಇರ್ತಾರೆ, ಅಂಥವರಿಗೆಲ್ಲ ನೀವು ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಅವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಸೊ ಅವರಿಗೆ ಸ್ವಲ್ಪ ಯಾವುದೇ ಒಂದು ರೋಗ ಬಂದರೂ ಅದು ದೊಡ್ಡದಾಗಿ ಪರಿಣಮಿಸುತ್ತೆ. ನಮಗೆ ಆರೋಗ್ಯವಂತ ಆಗಿರುವವರಿಗೆ, ಯುವಕರಿಗೆ ಅಷ್ಟೇ ಇದು ಆಗಲ್ಲ. ಆದರೆ ಮಕ್ಕಳು ಮತ್ತು ವಯಸ್ಸಾದವರಿಗೆ ನಾವು ಜಾಸ್ತಿ ಕೇರ್ ತಗೋಬೇಕಾಗುತ್ತೆ. ಸೊ ಸೊಳ್ಳೆಯನ್ನು ಒಂದು ಹಂತ ಏನಂದರೆ ಸೊಳ್ಳೆ ಉತ್ಪತ್ತಿ ಆಗಿರುವಂಥದ್ದು ನೋಡ್ಕೋದು ಒಂದು ಹಂತ. ಆದರೆ ಸೊಳ್ಳೆಗಳನ್ನು ನಾವು ಸೊಳ್ಳೆಗಳಿಂದ ಪ್ರೊಟೆಕ್ಷನ್ ತಗೋದು, ಅದು ಕಚ್ಚದೆ ಇರೋದು ನೋಡ್ಬೋದು ಇನ್ನೊಂದು ಇಷ್ಟು. ಆಮೇಲೆ ಬೈ ಚಾನ್ಸ್ ಕಚ್ತು ಆ ಥರ ರೋಗ ಏನಾದರೂ ಬಂದರೆ ಪಕ್ಕದ ಆಸ್ಪತ್ರೆಗೆ ಹೋದರೆ ಟೆಸ್ಟ್ ಮಾಡ್ತಾರೆ. ಟೆಸ್ಟಿಗೆ ಅದ್ರ ಪ್ರಕಾರ ಬ್ಲಡ್ ಎಲ್ಲ ಟೆಸ್ಟ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟಲ್ಲಿ ಕೊಡ್ತಾರೆ. ಆದಷ್ಟು ಬೇಗ ನಾವು ಏನು ಮಾಡಬೇಕಂದ್ರೆ ಟ್ರೀಟ್ಮೆಂಟ್ ತಗೋದು ತುಂಬ ಇಂಪಾರ್ಟೆಂಟ್ ಒಂದ್ಸಲ ರೋಗ ಬಂದಾಗ. ಇದ್ರ ಜೊತೆಗೆ ಮಲೇರಿಯಾನೂ ಒಂದು ಇದು ಇರುತ್ತೆ, ಒಂದು ಯಾರು ಒಬ್ಬರಾದ್ರೂ ಹೇಳಿಪ್ಪ. ಕೆಮ್ಮಿದ್ರೆ ಟಿವಿನಾ? ಆಯ್ತಾಯ್ತು, ಓಕೆ. ಅಷ್ಟಾದ್ರೂ ಹೇಳಕ್ಕೆ ಗುಡ್. ಅಷ್ಟಾದ್ರೂ ಹೇಳಕ್ಕೆ ವೈರಸ್ ಅಲ್ಲ, ಬ್ಯಾಕ್ಟೀರಿಯಾ ಅದು, ಪರವಾಗಿಲ್ಲ. ಕ್ಷಯರೋಗ ಅಂದ್ರೆ ಏನು?